ಮುಳಬಾಗಿಲು ತಾಲೂಕಿನ ಒಕ್ಕಲಿಗರ ಕುಲಬಾಂಧವರಿಗೂ ಮತ್ತು ನಮ್ಮ ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಮಹಿಳಾ ಒಕ್ಕಲಿಗರ ಕುಲಬಾಂಧವರಿಗೂ ನಮಸ್ಕರಿಸ್ತಾ ಏನು ಇವತ್ತು ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಮೊನ್ನೆ ಕೋಲಾರಲ್ಲಿ ಸ್ವಾಮೀಜಿ ಕರೆಸಿದಾಗ ವಿವರಣೆಗೆ ತಿಳಿಸುವಾಗ ಸುಮಾರು ಒಂದು 150ರಿಂದ 200 ನಮ್ಮ ಕುಲಬಾಂಧವರು ಹೋಗಿದ್ವು. ಅಲ್ಲಿ ಯಾವ ಥರ ನಡಿಬೇಕು, ಯಾವ ಥರ ನೀವು ಸಮೀಕ್ಷೆ ಮಾಡಬೇಕು ಅಂತೇಳಿ ನಮಗೆ ತಿಳಿಸ್ಕೊಟ್ರು. ಅದೇ ರೀತಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ನಾಯಕರಲ್ಲೂ ನಾವು 15ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಸುಮಾರು 1000 ಕುಲಬಾಂಧವರು ಬಂದು 1000 ಕುಲಬಾಂಧವರು ಬಂದಾಗ ಇವತ್ತು ನಾವು 150 ಜನ ಅವಾಗ ಬಂದಾಗ ಇವತ್ತು 1050 ಜನ ನಮ್ಮ ಕುಲಬಾಂಧವರು ಬಂದಿದ್ರೆ ಅದೇ 1050 ಕುಲಬಾಂಧವರು ಸುಮಾರು 65ರಿಂದ 70 ಸಾವಿರ ನಮ್ಮ ಕುಲಬಾಂಧವರಿಗೆ ನೀವು ಇಲ್ಲಿಂದ ಎತ್ಕೊಂಡು ಹೋಗಿ ತಿಳಿಸ್ತೀರಿ. ಏನಂತೆ ಈ ಸಮೀಕ್ಷೆ ಹೆಂಗೆ ನಡಿಬೇಕು, ಯಾವ ತರ ನಡಿಬೇಕು, ಯಾವ ತರ ಬರ್ಸ್ಬೇಕು ನಾವು ಅಂತ. ಇವತ್ತು ನಮ್ಮ ಜಾತಿ ಒಕ್ಕಲಿಗ, ಉಪಜಾತಿ ಒಕ್ಕಲಿಗ ಅಂತ ಅದೇ ಬರ್ಸ್ಬೇಕು. ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಏನಿದೆ ಅದೇ ಬರ್ಸ್ಬೇಕು. ನಾವು ಸಾಲ ಇದೀವಿ ಅಂದ್ರೆ ಸಾಲನೇ ಬರ್ಸ್ಬೇಕು, ಏನು ಪದಕ್ಕೇನಿಲ್ಲ. ನಮ್ಗೆ ಏನು ಇಷ್ಟ ಇದೆ ಅಂದ್ರೆ ಅಷ್ಟು ಬರ್ಸ್ಬೇಕು. ನಮ್ಗೆ ಯಾವ್ದಿದೆಯೋ ಇನ್ಕಮ್ ಏನಿದೆ ಅದು ಬರ್ಸ್ಬೇಕು. ಓದಿನಲ್ಲೂ ಅಷ್ಟೇ. ಇವಾಗ ಇಂಡಿಯನ್ ಸರ್ ಹೇಳಿದ್ರು ನಾವು ಫೈಲ್ ಆಗಿದ್ರು ಪಾಸ್ ಆಗಿದೆ ಅಂತ ಬರ್ಸ್ಬಾರ್ದು, ಫೈಲ್ ಏನ್ ಬರ್ಸ್ಬೇಕು. ನಾವು ಇಷ್ಟವರೆಗೂ ನಾವು ಎಜುಕೇಶನ್ ಮಾಡಿದ್ರು ಅಷ್ಟೇ ಬರಬೇಕು. ಉದಾಹರಣೆಗೆ ನಮ್ಮ ತಾಲೂಕು ತಗೊಳ್ಳೋಣ. ಇವಾಗ ಆಲಂಗೂರು ಶಿವನ್ ಅವ್ರದ್ದು ಒಂದು ತಗೊಳ್ಳೋಣ, ಜೋಡಿದಾರ ಅಂತ ಇದ್ರು. ಜೋಡಿದಾರ ಅಂತ ಇದ್ರೆ ಅವ್ರ ತಾತಾಗ 150 ಎಕರೆ ಇತ್ತು. ಅವ್ರಿಗೆ 4 ಮಕ್ಕಳು, ಅವ್ರಿಗೆ 40 ಮಕ್ಕಳು. ಅವ್ರು ಲಾಸ್ಟ್ ಅಲ್ಲಿ ಬಂದಿರೋ 10 ಎಕರೆ. ಯಾರಿಗೆ? ಶಿವನ್ ಅವ್ರಿಗೆ. ನಾವೇನ್ ಮಾಡ್ತೇವೆ, ನಮ್ಮ ತಾತನಿಗೆ 150 ಎಕರೆ, ನನ್ಗೂ 150 ಎಕರೆ, ನನ್ನ ಮಗನ್ಗೆ 150 ಎಕರೆ ಅಂತ ಬರ್ಸ್ತಾ ಇದ್ವಿ. ಯಾಕಂದ್ರೆ ನಮ್ದೇ ನಮ್ಮ ತಾತ ಅಲ್ವಾ ಅದು, ಅದೇ ಡಿವೈಡ್ ಆಗೋದು ಯಾರು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಗೆ ಏನಿದೆಯೋ ಅದೇ ಬರ್ಸ್ಬೇಕು. ಸಾಲ ಇದ್ರೆ ಸಾಲ ಬರ್ಸೋಣ, ಏನಿಲ್ಲ. ನಮ್ಮ ಮನೇಲಿ ಏನಿದೆ ಒಂದು ಕುರಿಗಳಿದೆ, ಕುರಿಗಳು ಬರ್ಸೋಣ. ಏನು ನಾವು ಕೂಲಿ ಇದು ಮಾಡತ್ತ, ವ್ಯವಸಾಯ ಮಾಡೋರು ನಾವು ತರ ಎಜುಕೇಶನ್. ಇವತ್ತು ಯಾವ ತರ ನಾವು ನಮ್ದು ಇದೀವಿ ಅದೇ ತರ ಸಮೀಕ್ಷೆಯಲ್ಲಿ ಬರ್ಸ್ಬೇಕು. ಮುಖ್ಯವಾಗಿ ನಮ್ಮ ಯುವಕರು ಮತ್ತು ಮಹಿಳೆಯರು ಮುಖ್ಯವಾಗಿ ಸಮೀಕ್ಷೆಗೆ ಬಂದಾಗ ಜೊತೆಯಲ್ಲಿದ್ದು ಅವ್ರ ಮನೆಗಳಿಗೆ ಹೋಗಿ ಈ ತರ ಬರ್ಸ್ಬೇಕು ಅಂತ ನಾವು ಯಾರು ಹೋಗಿರೋ ಬರ್ಕೊಂಡು ಹೋಗ್ತಾರೆ. ಅದೇ ನಮ್ಮ ಜೊತೆಲಿ ನಾವಿದ್ರೆ ಅವ್ರೇನು ಬರೆಯಕ್ಕಾಗಲ್ಲ. ಓನ್ಲಿ ಒಕ್ಕಲಿಗ ಅಂದ್ರೆ ಅಲ್ಲಿ ಬರ್ಸ್ತೀವಿ ನಾವು, ಬೇರೆ ಯಾವ್ದು ಬರ್ಸಕ್ಕಾಗಲ್ಲ. ಅವಾಗ ಏನ್ ಹೇಳ್ತಾರೆ, ಮೇಮಿದೆ ಅಂತ ಹೇಳ್ತಾರೆ, ಅದೆಲ್ಲ ಬೇಡ. ಅದಕ್ಕೋಸ್ಕರ ನಮ್ಮ ಯುವಕರಲ್ಲಿ ನಾವು ದೊಡ್ಡ ಒಂದು ಸಮೀಕ್ಷೆಯಲ್ಲಿ ನಡಿಬೇಕಂದ್ರೆ ನಿಮ್ಮೆಲ್ಲರ ಒಂದು ಇದಿರ್ಬೇಕು. ಅದೇ ರೀತಿ ನಮ್ಮ ಮಹಿಳೆಯರು ಕೂಡ ಊರಿನಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ 4 ಜನ ಹೋಗಿ ಯಾವ ತರ ಹೇಳಿದವರು, ಯಾವ ತರ ಕಾನೂನು ಪ್ರಕಾರ ಬಂದಿದ್ದೀವಿ ಅದೆಲ್ಲ ನಾವು ಕರೆಕ್ಟ್ ಆಗಿ ನಮ್ಗೆ ಏನಿದೆ ಅದು ಬರ್ಸಿ ಒಂದು ಸಮೀಕ್ಷೆಯಲ್ಲಿ ಯಶಸ್ವಿ ಮಾಡೋಣ. ಇದಕ್ಕೆ ಎಲ್ಲರೂ ಬಂದು ಇವತ್ತು ನಮ್ಮ ಎಲ್ಲ ಹಿರಿಯರು ಇದೇ ತರ ಹೇಳ್ತಾರೆ, ಯಾವ ತರ ಇದು ನಮ್ಗೆ ಏನಿದೆಯೋ ಅದೇ ಬರ್ಸ್ಬೇಕು, ನಾವು ಆ ತರ ನಡ್ಸ್ಕೋಗ್ಬೇಕು ಅಂತೇಳಿ ಈ ತರ ಇವತ್ತು ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಕುಲಬಾಂಧವರು ಎಲ್ಲರೂ ಹೇಳ್ತಾರೆ. ಹೇಳಿದ್ದು ಎಂದ್ರೆ ಅಂದ್ರೂ ಶಪೇದೋಟೇನಪ್ಪ ಅಂತಲ್ಲ, ಒಬ್ಬೊಬ್ರು ಹೇಳೋದು ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದನ್ನ ಹೇಳಿ ಯಾವ ತರ ಇವಾಗ ಒಂಥರ ಜಮೀನ್ ತರ ಹೇಳ್ತಾರೆ, ಇನ್ನೊಬ್ರು ಉದ್ಯೋಗ ತರ ಹೇಳ್ತಾರೆ, ಇನ್ನೊಂಥರ ವ್ಯವಸಾಯ ತರ ಹೇಳ್ತಾರೆ, ಎಲ್ಲದ್ರಲ್ಲಿನೂ ಹೇಳ್ತಾರೆ. ಅದೆಲ್ಲಾನು ಸುಮಾರು 60 ಕಾಲಮ್ ಇದೆ. 60 ಕಾಲಮ್ ಅಲ್ಲಿ ಕೂಡ ಅವ್ರು ಕೇಳ್ತಾರೆ ಇದಿದೆಯಾ ಇದಿಲ್ಲ ಅಂತ. ಇದೇ ಬರ್ಸಿ. ಯಾಕಂದ್ರೆ ಇದನ್ನ ನಮ್ಗೆ ಒಳ್ಳೇದಾಗತ್ತೆ. ಸಮೀಕ್ಷೆ ಮಾಡಿದಾಗ ನಮಗೂ ಒಂದು ಇದು ಬರುತ್ತೆ. ನಾವು ಬರೋರಿದ್ದಾರೆ, 65% ಬರೋರಿದ್ದಾರೆ. ಪಕ್ಕದ ಮನೆಯವರು ನಮ್ಗೆ 15 ಎಕರೆ ಇದೆ, ಮನೆಯವರು kg ಬಂಗಾರ ఉంది ಅಂತ ಹೇಳಿದ್ರೆ ನಮ್ಮ ಮನೇಲಿ ಏನಿದೆ ಅಷ್ಟು ಬರ್ಸೋಣ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ. ನಾವು ಬರ್ಸೋದ್ರಲ್ಲಿ ನಮ್ಮ ಮಕ್ಕಳಿಗೆ ಇವಾಗ ಹೇಳ್ತಾರೆ 8 ಲಕ್ಷ ಮೇಲೆ ಆದಾಯ ಇದೆ, ಅವ್ರು ಸಾಹುಕಾರ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಗೆ ಏನ್ ಇನ್ಕಮ್ ಇದೆಯೋ, ಎಷ್ಟು ಆಗ್ತಾ ಇದೆಯೋ ಅಷ್ಟೇ ಬರ್ಸಿ, ಅಷ್ಟೇ ಸಮೀಕ್ಷೆಯನ್ನ ಮಾಡೋಣ ಅಂತೇಳಿ ಇವತ್ತು ನಾವು 4 ಮಾತು ಮಾತಾಡೋಕೆ ಅವಕಾಶ ಎಲ್ರಿಗೂ ನಮಸ್ಕರಿಸ. ಜೈ ಒಕ್ಕಲಿಗ.